ಗಡಿ ಜಿಲ್ಲೆ ಬೀದರ್ನಲ್ಲಿ ಭೂಕಂಪನದ ಅನುಭವ ಆಗಿದೆ. ಭೂಮಿಯಿಂದ ವಿಚಿತ್ರ ಶಬ್ದ, ಭಯಭೀತರಾಗಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಡಾಕುಳಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಿನ ಜಾವ ವಿಚಿತ್ರ ಶಬ್ದ ಬಂತು ಅಂತೇಳಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ಭೂಮಿಯೆಲ್ಲ ನಡುಗಿತ್ತಂತೆ. ವಿಚಿತ್ರ ಶಬ್ದ ಹಾಗೂ ನಡುಗಿದ ಭೂಮಿಯಿಂದ ಆತಂಕದಲ್ಲಿ ಇದ್ದಾರೆ ಗ್ರಾಮಸ್ಥರು. ಕೆಲವು ಗಂಟೆಗಳ ಕಾಲ ಮನೆಗಳ ಮುಂದೆ ಜಮಾಯಿಸಿದಂತ ಗ್ರಾಮಸ್ಥರು ಭೂಕಂಪನದ ಭಯಕ್ಕೆ ಮನೆಯ ಒಳಗಡೆ ಕೂಡ ಹೋಗಲು ಭಯಭೀತರಾಗಿದ್ದಾರೆ. ಅಧಿಕಾರಿಗಳು ಅಭಯ ನೀಡಿದ ಬಳಿಕ ಆತಂಕದಿಂದ ಹೊರಬಂದಿದ್ದಾರೆ ಇಲ್ಲಿನ ಜನ. ಹಲವು ದಿನಗಳ ಹಿಂದೆ ಖೇಣಿರಂಜೋಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ 2 ಗ್ರಾಮಗಳಲ್ಲಿ ಭೂಕಂಪವಾಗಿತ್ತು. ಇಂದು ವಿಚಿತ್ರ ಶಬ್ದ ಮತ್ತು ಭೂಕಂಪನದ ಅನುಭವಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಜಿಲ್ಲೆಯ ಜನ. ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ, ಆ ಶಬ್ದ ಹಾಗೂ ಆ ಒಂದು ಭೂಮಿ ನಡುಗಿರೋದ್ರಿಂದ ಒಂದು ಕ್ಷಣ ಇಲ್ಲಿನ ಜನ ಭಯಭೀತರಾಗಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೆದಿರುವಂತಹ ಘಟನೆ, ಭೂಮಿಯಿಂದ ವಿಚಿತ್ರ ಶಬ್ದ ಹಾಗೂ ಭೂಮಿ ನಡುಗಿತ್ತಂತೆ. ಹಾಗಾಗಿ ಇಲ್ಲಿನ ಜನ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬಂದು ಜಮಾಯಿಸಿದ್ದಾರೆ. ಭೂಕಂಪಿನ ಶಬ್ದ ಆಗಿ ಎಲ್ಲ ಜನ ಭಯಭೀತರಾಗಿ ಎಲ್ಲ ಮಕ್ಕಳು ಎಲ್ಲ ರೋಡಿ ಮೇಲೆ ಬಂದು ಕುಂತಿದ್ದಾರೆ. ದಯಮಾಡಿ ಈ ಡಿಪಾರ್ಟ್ಮೆಂಟ್ ಆಫೀಸರ್ಗಳಾಗ್ಲಿ, ಇವು ರಾಜಕೀಯ ನಮ್ಮ ಎಲೆಕ್ಟೆಡ್ ವ್ಯಕ್ತಿಗಳಾಗ್ಲಿ ಎಲ್ಲರೂ ಸ್ವಲ್ಪ ಗಮನ ಹರಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಒಂದು 3-4 ದಿವಸವೂ ಕೂಡ ಒಂದು 2-3 ಸರ್ತಿನೂ ಈ ತರ ಶಬ್ದ ಆಗಿದೆ. ಸ್ವಲ್ಪ ದಯಮಾಡಿ ಇದು ಕಾರಂಜಿ ನೆರೆಸ್ತರ ಜನರು ಆಲ್ಮೋಸ್ಟ್ ಇದ್ದಾರೆ. ಅವರು ಸ್ವಲ್ಪ ಇಲ್ಲಿ ಕಾರಂಜಿಗೆ ಹತ್ತಿರ ಇರುವಂತ ಎಲ್ಲ ಜನ ಇದ್ದಾರೆ. ಅವರು ಬಹಳ ಭಯಭೀತರಾಗಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೇವೆ. ನೋಡಿ, ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೆದಿರುವಂತಹ ಘಟನೆ ಇವತ್ತು ಬೆಳ್ಳಂಬೆಳಗ್ಗೆ ಭೂಕಂಪದ ಅನುಭವ ಆಗಿದೆ. ಅದರಲ್ಲೂ ಕೂಡ ಭೂಮಿ ನಡುಗಿತ್ತು, ಏನೋ ವಿಚಿತ್ರವಾದಂತಹ ಶಬ್ದ ಬಂತು ಅಂತ ಹೇಳಿ ಜನ ಇಲ್ಲಿ ಹೆದರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಂದ ಹೊರಗೆ ಬಂದು ಜಮಾಯಿಸಿದ್ದಾರೆ. ಒಂದು ಕಡೆ ಏನೋ ಆಗಿರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಹೆದರ್ಕೊಂಡು ಬಂದು ಹೊರಗೆ ಜಮಾಯಿಸಿದ್ದಾರೆ ಇಲ್ಲಿನ ಜನ.